ಈ ಮನೆಯಲ್ಲಿ ಮನೆ ಯಜಮಾನರಿಗಿಂತ ಜಾಸ್ತಿ ಮನೆ ಕೆಲಸದವ್ರು ಮಾತಾಡ್ತಾ ಇದ್ದಾರೆ. ರಮಣ, ಹಾಗೆಲ್ಲ ಮಾತಾಡಬೇಡಿ. ಇವನು ಷಣ್ಮುಗ, ನನ್ನ ಪ್ರಾಣ ಸ್ನೇಹಿತ. ಅವನ ಬಗ್ಗೆ ನಿಮಗೆ ಗೊತ್ತಿದೆ. ಇನ್ನು ಇವಳು ಬೆಳ್ಳಿ, ಈ ಮನೆ ಯಜಮಾನಿ. ಈ ಮನೆಯಲ್ಲಿ ನನಗೆ ಎಷ್ಟು ಹಕ್ಕಿದೆಯೋ ಅವಳಿಗೂ ಅಷ್ಟೇ ಹಕ್ಕಿದೆ. ಕೆಲಸದವ್ರನ್ನ ತಲೆ ಮೇಲೆ ಕೂತ್ಕೊಂಡಿರೋದಕ್ಕೆ ಸಾಲ ನಿಲ್ಸ್ಕೊಂಡಿರೋದು. ರೂಲ್ಸ್ ಪ್ರಕಾರ ನನ್ನ ಬಾಕಿ ಇವತ್ತೇ ಬೇಕು. ಅದನ್ನ ತಗೊಂಡೆ ನಾನು ಇಲ್ಲಿಂದ ಹೋಗೋದು. ರೂಲ್ಸ್ ಪ್ರಕಾರ ಮಾತಾಡ್ತಿದ್ದೀರಾ? ಸರಿ, ಹಾಗಾದ್ರೆ ನಾನು ರೂಲ್ಸ್ ಪ್ರಕಾರನೇ ಬರ್ತೀನಿ. ಅಗ್ರಿಮೆಂಟ್ ಪ್ರಕಾರ ಪ್ರತಿ ತಿಂಗಳು 10ನೇ ತಾರೀಕು ನಾವು ಬಾಕಿ ಕೊಡಬೇಕಾಗಿರೋದು. ಆದರೆ ಇವತ್ತು ಇನ್ನು 6ನೇ ತಾರೀಕು, ಇನ್ನು 4 ದಿನ ಬಾಕಿ ಇದೆ. ಆಗಲೇ ಹಣ ಕೇಳ್ತಿದ್ದೀರಾ ಅಂದರೆ ನನ್ನ ತಪ್ಪ, ನಿಮ್ಮ ತಪ್ಪ? ನೀನು ಇಷ್ಟೊಂದು ದುರಹಂಕಾರದಲ್ಲಿ ನಡ್ಕೊಳ್ತೀಯ ಅಂತ ಗೊತ್ತಾಗಿದ್ರೆ ನಿನ್ನ ಹತ್ರ ವ್ಯವಹಾರನೇ ಮಾಡ್ತಿರ್ಲಿಲ್ಲ. ಮತ್ತು ನಾನೇನು ಅಹಂಕಾರದಲ್ಲಿ ನಡ್ಕೋತಿಲ್ಲ ರಮಣ. ನೀವು ನಡ್ಕೋತಾ ಇರೋದು ಅಹಂಕಾರಕ್ಕೂ ಮೀರಿದ್ದು. ಅಯ್ಯೋ ಸರ್, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಕಾಫಿ ತಗೊಳ್ಳಿ, ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿವ್ರಂತೆ. ಕಾಫಿ ಕೊಟ್ಟು ಲಕ್ಷಗಟ್ಟಲೆ ನಾಮ ಹಾಕ್ಬೇಕು ಅಂತಿದ್ದೀರಾ? ಈ ದರಿದ್ರ ಕಾಫಿ ಯಾವನ್ ಕುಡಿತಾನೆ? ರಮಣ, 10ನೇ ತಾರೀಕು ಹಣ ಕೊಡೋದು ಅಂತ ಮಾತಾಡಿದಾರಲ್ಲ, ಮತ್ತಿನ್ನೇನು? ನಮ್ಮ ಮಾವ ಯಾರಿಗೂ ಮೋಸ ಮಾಡಲ್ಲ. ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಹೊಡೆದಾಟ ಮಾಡ್ಕೊಂಡೆ ಹೋಗ್ಬೇಕು ಅಂತ ಬಂದಿರೋ ಹಾಗಿದೆ. ಹೊಡೆದಾಟ ಮಾಡ್ಕೊಂಡೆ ಇವತ್ತು ದುಡ್ಡು ತಗೊಂಡು ಹೋಗ್ಬೇಕು ಅಂತಿದ್ದೀನಿ. ಒಂದು ವೇಳೆ ನೀನು ದುಡ್ಡು ಕೊಡಲಿಲ್ಲ ಅಂದರೆ ನಿನ್ನನ್ನು ಎತ್ತಾಕೊಂಡು ಹೋಗ್ತೀನಿ. ಯಾರು ಮುಂದೆ ಬರಬೇಡಿ, ನಾನು ಮಾತಾಡ್ತೀನಿ. ರಮಣ, ಕೈ ತೆಗಿರಿ. ತೆಗಿಯಲ್ಲ ಅಂದ್ರೆ? ರಮಣ, ಕೈ ತೆಗಿರಿ. ಇವತ್ತು ಮನೇಲಿ ಕಾಲರ್ ಹಿಡಿದಿದ್ದೀನಿ. ಊರವ್ರ ಮುಂದೆ ನೀನು ಮರ್ಯಾದೆ ತೆಗಿತೀನಿ. ಯೋಚನೆ ಮಾಡು. ಸರ್, ನಿಮ್ ಕೈ ಮುಗ್ ಕೇಳ್ಕೊತೀರಿ. ಮುತ್ತು ಮಾವ 4 ದಿನದಲ್ಲಿ ಕೊಡ್ತೀರಿ ಅಂತ ಹೇಳಿದಾರಲ್ಲ, ಕೈ ತೆಗಿರಿ, ಕೈ ತೆಗಿರಿ ಸರ್. ಬೆಳ್ಳಿ, ನನಗೇನು ಆಗಲ್ಲ, ದೂರ ಇರು. ಮಾವ ನೀವು ಸುಮ್ಮನಿರಿ ಸರ್, ಕೈ ತೆಗಿರಿ. ತೆಗಿಯಲ್ಲ ಅಂದ್ರೆ? ತೆಗಿರಿ ಅಂತ ಹೇಳ್ತಿದ್ದೀರಲ್ಲ. ಅದೇನೇ ಆದ್ರೂ ಸರಿ, ನಾನು ಕಾಲರಿಂದ ಕೈ ತೆಗಿಯಲ್ಲ. ನೋಡಿ, ನೀವು ತಪ್ಪು ಮಾಡ್ತಿದ್ರೆ ಕೈ ತೆಗಿರಿ. ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ. ಅದೇನ್ ಮಾಡ್ಕೋದ್ಯಾ ಮಾಡ್ಕೊಳೆ. ಮರ್ಯಾದೆ ಕೊಟ್ಟು ಮಾತಾಡಿ. ಬಿಡು ಬೆಳ್ಳಿ. ತೆಗಿರಿ ಕೈನ. ತೆಗಿಯೋದಿಲ್ಲ. ತೆಗಿಯ ಕೈನ. ಮಾವ, ನಿಮ್ಗೇನು ಆಗಿಲ್ಲ ಅಲ್ವಾ? ನಂಗೇನಾಗಿಲ್ಲ ಬೆಳ್ಳಿ, ನೀವು ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊತಿದ್ಯಾ? ಆರಾಮಾಗಿರು. ಬೆಳಗಾವಿ ರಾಮಣ್ಣ, ಏನೋ ಪೌರುಷದ ಮಾತುಗಳಾಡ್ತಾ ಇದ್ರಿ. ನಮ್ಮನೆ ಹೆಣ್ಣು ಮಕ್ಕಳು ಹುಲಿಗಳು, ಹುಷಾರು. ಏನ್ ಮುಖ ನೋಡ್ತಿದ್ಯಾ? ಹೋಗೋ, ಹೋಗಿ ಅವನೇ. ಹೊಡಿಯೋ. ಬೇಡ ಮತ್ತು ಬೇಡ. ತಪ್ಪು ನಿನ್ನ ಕಡೆ ಇಟ್ಕೊಂಡು ನನ್ನ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಬರಬೇಡ. ಮನೆಗೆ ಬಂದು ಅಸಭ್ಯವಾಗಿ ನೆಟ್ಕೊಂಡಿದ್ಯಾರು? ಸಾಲ ಕೇಳೋ ನೆಪದಲ್ಲಿ ನಮ್ಮ ಮನೆಯವ್ರಿಗೆ ಅವಮಾನ ಮಾಡಿದ್ಯಾರು? ರೌಡಿಗಳನ್ನ ಕರೆಸಿ ಹೊಡ್ಸೋದಕ್ಕೆ ನೋಡಿದ್ಯಾರು? ಇಷ್ಟೆಲ್ಲ ಆದಮೇಲೂ ಏನೂ ಆಗೇ ಇಲ್ಲ ಅನ್ನೋ ಥರ ನಡ್ಕೋತಿದ್ದೀರಲ್ಲ ರಮಣ್ಣ. ನೀವು ಕಳಿಸಿರೋ ಭತ್ತದ ಮೂಟೆಯಲ್ಲಿ ಫೆದರ್ ಇತ್ತು, ಈಗಲೂ ಇದೆ. ಅದನ್ನು ಕಮಿಟಿ ಮುಂದೆ ಇಟ್ಟು ಏನು ಮಾತಾಡಬೇಕು ನಾನು ಮಾತಾಡ್ತೀನಿ. ನಿಮ್ಮ ಬಾಕಿ ಇರೋ ಸಾಲನ ಈಗಲೇ ಚುಕ್ತ ಮಾಡ್ತೀನಿ.
ಬಾಕಿ ಎಷ್ಟಿದೆಯೋ ಅಷ್ಟನ್ನು ಬರ್ಕೊಳ್ಳಿ. ಏಯ್, ಒಬ್ಬ ಹೆಣ್ಣಿಂದ ನನ್ನ ತಳಿಸ್ತೀಯಲ್ಲ, ಇದಕ್ಕೆ ಪ್ರತೀಕಾರ ನಾನು ತೀರ್ಸ್ಕೊತೀನಿ. ಹೋಗಿ ಹೋಗಿ ಇವಳು ಕಾಲಿಗೆ ಬೀಳೋ ಪರಿಸ್ಥಿತಿ ಬಂತಲ್ಲ ನನಗೆ. ಕೇವಲ ಹೆಣ್ಣು ಅಂತ ಹೇಳಿದ್ರಲ್ಲ, ಈಗ ಆ ಹೆಣ್ಣಿನ ಕಾಲಿಗೆ ಬೀಳುವಂಥ ಪರಿಸ್ಥಿತಿ ಬಂತು. ನಾವು ಪೂಜೆ ಮಾಡೋ ದೇವ್ರ ಹೆಣ್ಣು, ನಮ್ಮ ಅಕ್ಕ ತಂಗಿರ ಹೆಣ್ಣು, ಭಾರತ ಮಾತೆನ ಹೆಣ್ಣು. ಅಷ್ಟೇ ಯಾಕೆ, ನನ್ನನ್ನು ನಿಮ್ಮನ್ನ ಹೆತ್ತಿರೋ ತಾಯಿ ಕೂಡ ಒಂದು ಹೆಣ್ಣು. ಹೆಣ್ಣಿನ ಬಗ್ಗೆ ನಿಮ್ಗಿರೋ ಕೆಟ್ಟ ಭಾವನೆ ದೂರ ಆಗಬೇಕು. ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಹೊರಡಿ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನನ್ನ ಸೇಡಿನ ಜ್ವಾಲೆ ನಿನ್ನ ಸುಟ್ಟು ಭಸ್ಮ ಮಾಡುತ್ತೆ. ಇಷ್ಟು ದಿನ ಅಲ್ಲ ಮುತ್ತು, ಇನ್ನು ಮೇಲೆ ಪ್ರತಿ ಕ್ಷಣ ಪ್ರತಿ ನಿಮಿಷ ನಿನ್ನ ಜೀವನದಲ್ಲಿ ನರಕ ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ. ಇವ್ರನ್ನೆಲ್ಲ ಕಳ್ಕೊಂಡು ಬೀದಿಗೆ ಬೀಳ್ತೀಯ, ಭಿಕ್ಷೆ ಬೇಡ್ತೀಯ. ಇದು ನನ್ನ ಶಾಪ. ಈ ಚೆಕ್ಕಲ್ಲಿ ಲಕ್ಷ್ಮಿ ಇದೆ. ಲಕ್ಷ್ಮಿ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ನಿನ್ನ ನೋಡ್ತಿದ್ರೆ ಮಗುನು ಚಿಡ್ತೀಯ, ತೊಟ್ಲನ್ನು ತೂಗ್ತೀಯ ಅಂತ ಅನ್ಸುತ್ತೆ. ರಾಮಣ್ಣ, ಈ ಭೈರನ್ ಬಗ್ಗೆ ನಿಮ್ಗಿನ್ನ ಗೊತ್ತಿಲ್ಲ ಅನ್ಸುತ್ತೆ. ನೀಯತ್ತಲ್ಲಿ ನಾಯಿನೇ ಮೀರಿಸ್ತಾನೆ. ಬೇಕಿದ್ರೆ ಒಂದ್ಸಲಿ ನೋಡಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀವು ಮುತ್ತಣ್ಣಂಗೆ ನೀನು ಚೆನ್ನಾಗಿರೋದಿಲ್ಲ, ನೀನು ಹಾಳಾಗೋಗ್ತೀಯ ಅಂತ ಶಾಪ ಹಾಕಿದ್ರಲ್ಲ, ಅದು ನಿಜ ಆಗಕ್ಕೆ ನಾನು ನಿಮಗೆ ಸಾಥ್ ಕೊಡ್ತೀನಿ. ಇದರಿಂದ ನಿನಗೇನು ಸಿಗುತ್ತೆ ಬೈರಾ? ನೆಮ್ಮದಿ, ಮನ್ಸಿಗೆ ನೆಮ್ಮದಿ ಸಿಗತ್ತೆ. ಅಷ್ಟೇ ಅಲ್ಲ, ಮುತ್ತಣ್ಣನ ಕಟ್ಟಾಕೋದಕ್ಕೆ ಒಂದು ಅಸ್ತ್ರ ಬೇಕಿತ್ತು. ನಾನು ನೀವು ಸೇರ್ಕೊಂಡ್ರೆ ಬರೀ ಅಸ್ತ್ರ ಅಲ್ಲ, ಬ್ರಹ್ಮಾಸ್ತ್ರ ಆಗತ್ತೆ. ಆ ಬ್ರಹ್ಮಾಸ್ತ್ರನ ತಡೆಯೋದಕ್ಕೆ ಮುತ್ತಣ್ಣನ ಕೈಲಾಗಲ್ಲ. ಆಗ ಅವನು ಸೋಲೊಪ್ಕೊಂಡು ಮನೆ ಬಿಟ್ಟು ಹೋಗ್ತಾನೆ. ಇಡೀ ಆಸ್ತಿ ನಂದಾಗತ್ತೆ. ಮನೆಯವರೆಲ್ಲ ಒಗ್ಗಟ್ಟಾಗಿದ್ರೆ ಬಲ ಅಂತ ಹೇಳ್ತಾರೆ. ನೀನ್ ನೋಡಿದ್ರೆ ಆ ಮನೆನೇ ಹಿಬ್ಬಾಗ ಮಾಡ್ಬೇಕು ಅಂತಿದ್ಯಾ? ನೀವು ಒಂದು ದಿನ ಅವಮಾನ ಪಟ್ಟಿದ್ದಕ್ಕೆ ಇಷ್ಟೆಲ್ಲ ಅರ್ಚಾಡ್ತಾ ಇದ್ದೀರಾ, ಕಿರ್ಚಾಡ್ತಾ ಇದ್ದೀರಾ. ಇನ್ನು ಆ ಮನೆಯಲ್ಲಿ ನಾನು ದಿನ ಮುತ್ತುಯಿಂದ ಅವಮಾನ ಅನುಭವಿಸ್ತಾ ಇದ್ದೀನಿ. ನನಗಿನ್ನೆಷ್ಟು ಕಿಚ್ಚಿರಬಾರ್ದು ನೀವೇ ಲೆಕ್ಕ ಹಾಕೊಳ್ಳಿ. 5 ಲಕ್ಷ, ಕೇವಲ 5 ಲಕ್ಷಕ್ಕೆ ಇಡೀ ಮನೆಯವ್ರ ಮುಂದೆ ನನ್ನನ್ನು ಅವಮಾನ ಮಾಡಿದ್ದಾನೆ. ಅವನು ನಾನು ಸುಮ್ಮನೆ ಬಿಡ್ಬೇಕಾ ನೀವೇ ಹೇಳಿ. ಎಲ್ಲಾ ವಿಷಯದಲ್ಲೂ ತಾನೇ ಇರಬೇಕು ಅನ್ನೋ ಅಹಂ ಅನ್ಸುತ್ತೆ ಅವನಿಗೆ. ನನ್ನ ಪ್ರಕಾರ ನಿಮ್ಗೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ನಾನು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಮುತ್ತಣ್ಣನ ಹತ್ರ ಇನ್ನಷ್ಟು ಅವಮಾನ ಅನುಭವಿಸ್ಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರಲ್ಲ. ನಿಮಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸತ್ತೆ. ನಾನು ಹೊರಡ್ತೀನಿ, ಯೋಚನೆ ಮಾಡಿ ಹೇಳಿ. ಮೊತ್ತು ಕೊಡಲ್ಲ ಅಂದಿದ್ದ 5 ಲಕ್ಷ ಈ ರಾಮಣ್ಣ ಕೊಡ್ತಾನೆ.
ಇಷ್ಟೊಂದು ಆಕ್ರೋಶ ಒಳ್ಳೇದಲ್ಲ ಮುತ್ತು. ನಾವು ದೊಡ್ಡ ಮನೇಲಿರೋರು ಎಲ್ರಿಗೂ ಮಾದರಿ ಆಗಿರ್ಬೇಕಲ್ವಾ? ಹಾಗಂತ ನಮ್ಮನೆ ಹೆಣ್ಮಕ್ಳ ಹತ್ರ ಆ ರೀತಿ ನಡ್ಕೊಂಡ್ರೆ ನಾ ಹೇಗೆ ಸುಮ್ಮನೆ ಇರಲಿ ಚಿಕ್ಕಮ್ಮ, ನೀವೇ ಹೇಳಿ. ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಹೀಗೆ ನಡೆದಿತ್ತಾ? ಒಂದೇ ಒಂದು ಗಳಿಗೆ ನೀನು ಸಮಾಧಾನವಾಗಿದ್ದಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. ಹೌದು ಮಾವ, ನೀವು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡೋರು. ಈ ರೀತಿ ಕೋಪ ಮಾಡ್ಕೊಂಡು ಎಲ್ಲರೂ ದೂರ ಮಾಡಿದ್ರೆ ಮುಂದೆ ನಮ್ಮ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಯಾರು ಬರ್ತಾರೆ ಮಾವ? ಅವರು ಹೋಗ್ಬೇಕಾದ್ರೆ ಏನು ಹೇಳ್ಬಿಟ್ಟೋದ್ರು ಹೇಳು? ಇನ್ನು ಮುಂದೆ ನೀನು ನರಕ ಅನುಭವಿಸ್ತೀಯ ಅಂತ ಶಾಪ ಹಾಕ್ಬಿಟ್ಟೋದ್ರು. ಬೇರೆಯವ್ರ ಶಾಪ ನಮ್ಗೆ ಯಾಕೆ ಬೇಕು? ನಾವಾಯಿತು, ನಮ್ಮ ಕೆಲಸ ಆಯಿತು ಅಂತ ಇದ್ರೆ ಆಯ್ತಲ್ವಾ? ಅವ್ರಿಗೆ ಬಾಕಿ ಕೊಡಬೇಕಾಗಿತ್ತು ತಾನೆ. ಒಂದು 4 ದಿನ ಕಳೆದು ಕೊಡ್ತೀವಿ ಅಂತ ಹೇಳಿದರೆ ಆಗೋಗ್ತಿತ್ತು. ಚಿಕ್ಕಮ್ಮ, ಬಾಕಿಗೋಸ್ಕರ ಯಾರೋ ಬಂದು ನನ್ನ ಮನೆ ಹೆಣ್ಮಕ್ಳ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರೆ ನಾ ಸುಮ್ಮನೆ ಇರಬೇಕಾ? ಈ ಹುಡುಗಿ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಸುಮ್ಮನೆ ಇರೋದೇ ಇಲ್ಲ. ಇವತ್ತಿನವರೆಗೂ ಯಾರ ಹತ್ರನೂ ಮುತ್ತು ಹೀಗೆಲ್ಲ ರಂಪಾಟ ಮಾಡ್ಕೊಂಡವನೇ ಅಲ್ಲ. ನಾವು ನಮ್ಮ ಎಲ್ಲೆನ ದಾಟಿ ಹೋಗಬಾರ್ದು. ನಮ್ಮ ಇತಿ ಮಿತಿನ ನೋಡ್ಕೊಂಡಿರ್ಬೇಕು. ಅತ್ತೆ, ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ಅತ್ತೆ. ಅವರು ಮುತ್ತು ಮಾವನ ಹತ್ರ ಒರಟಾಗಿ ನಡ್ಕೊಂಡ್ರು. ಬಾಕಿ ತಾನೇ ಕೊಡಬೇಕು, ಸಮಾಧಾನವಾಗಿ ಮಾತಾಡಿ ಮುತ್ತು ಮಾವ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಅವ್ರು ಕೋಪ ಮಾಡಿಕೊಂಡ್ರು. ಮುತ್ತು ಮಾವ ಚಿಕ್ಕ ಮಗು ಅಲ್ಲ ಬೆಳ್ಳಿ. ಇಷ್ಟು ವರ್ಷದಿಂದ ಬಿಸ್ನೆಸ್ನ ಅವರಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಯಾರ ಹತ್ರ ಹೇಗೆ ಮಾತಾಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಮಧ್ಯದಲ್ಲಿ ಬಂದಿದ್ದಕ್ಕೇನೆ ಅವ್ರು ಕೋಪ ಮಾಡಿಕೊಂಡು ಆ ರಾಮಣ್ಣನ ಹತ್ರ ಜಗಳ ಮಾಡ್ಕೊಂಡಿದ್ದು. ಹಾಗಾದ್ರೆ ನೀವು ಏನು ಹೇಳ್ತಿದ್ದೀರಾ ಅಕ್ಕ? ಇದಕ್ಕೆಲ್ಲ ಹೌದು ಬೆಳ್ಳಿ, ಇದಕ್ಕೆಲ್ಲ ನೀನೇ ಕಾರಣ. ಅಲ್ಲ, ಬೆಳ್ಳಿನ ಯಾಕೆ ಇಷ್ಟೊಂದು ಬೈತಿದ್ದೀರಾ? ಪಾಪ ಅವಳದೇನೂ ತಪ್ಪಿಲ್ಲ. ಹಾಗಲ್ಲ ಮುತ್ತು. ಆ ವ್ಯಕ್ತಿ ಬಂದಾಗ ನಾನು ಇದ್ದೆ, ಮಾಯಾನೂ ಇದ್ಲು. ನಾವಿಬ್ರು ಏನೂ ಮಾತಾಡಲಿಲ್ಲ. ಯಾಕೆ ಹೇಳು? ಅದು ವ್ಯವಹಾರದ ವಿಷಯ, ನೀನೇ ಸರಿಪಡಿಸ್ಕೋತೀಯ ಅಂತ. ಆದರೆ ಈ ಹುಡುಗಿಗೆ ಆ ದೇವ್ರು ಯಾಕೆ ಎಲ್ಲದಲ್ಲೂ ಮೂಗು ತೂರಿಸೋ ಬುದ್ಧಿ ಕೊಡ್ತೀನಿ ಅಂತ ನನಗಂತೂ ಗೊತ್ತಾಗಲ್ಲ. ಅದರಿಂದ ನೀನು ಸಂಕಟ ಅನುಭವಿಸ್ತೀಯಾ? ಆ ಸಂಕಟನ ನಮ್ಮ ಕೈಲಿ ನೋಡೋಕ್ಕಾಗೋದಿಲ್ಲ ಮುತ್ತು. ಅತ್ತೆ, ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ಅತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯೋಚನೆ ಮಾಡಬೇಕು. ಮುಂದೆ ಏನಾಗುತ್ತೆ ಅನ್ನೋದು ತಲೆಯಲ್ಲಿ ಇರಬೇಕು. ಅದೇ ಜೀವನ. ಶಾಪಗಳು ಒಳ್ಳೇದಲ್ಲ. ಯಾರೋ ಹೇಳಿದ್ದು ನಡೆದ್ರು ನಡಿಬಹುದು, ನಡೀದೇನೂ ಇರಬಹುದು. ಇದು ಯಾಕೆ ನಿನಗೆ ಅರ್ಥ ಆಗಲ್ಲ? ಅತ್ತೆ, ಮುತ್ತು ಮಾವನ ಹೆಸರಲ್ಲಿ ಪೂಜೆ ಮಾಡಿಸ್ತೀನಿ. ಅವ್ರಿಗೇನು ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನೀನು ದೇವ್ರ ಹತ್ರ ಬೇಡ್ಕೊಂಡ ತಕ್ಷಣ ದೇವ್ರು ತಥಾಸ್ತು ಅಂತ ವರ ಕೊಡ್ತಾನೆ ಅನ್ಕೊಂಡಿದ್ಯಾ? ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇರುತ್ತೆ. ಆ ಮಿತಿ ಮೀರಿ ನಡ್ಕೋಬಾರ್ದು. ಇನ್ನು ಮುಂದೆ ಈ ಮನೆ ವಿಚಾರವಾಗಲಿ, ಮುತ್ತು ವಿಚಾರವಾಗಲಿ ಏನಾದರೂ ಅನಾಹುತ ಆದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏನೇ ಆದರೂ ಬೆಳ್ಳಿನ ಹೇಗೆ ಕಾರಣ ಆಗ್ತಾಳೆ? ಮುತ್ತು, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ನೀನು ಸುಮ್ಮನೆ ಇರು. ಇವಳು ಬೇಜವಾಬ್ದಾರಿತನದಿಂದ ನೀನು ಅನುಭವಿಸೋದು ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ. ಅತ್ತೆ, ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಬಾಯ್ ಮುಚ್ಚೆ. ಇನ್ನು ಮುಂದೆ ಈ ಮನೆಯಲ್ಲಿ ನೀನಾಯ್ತು, ನಿನ್ನ ಕೆಲಸ ಆಯ್ತು ಅಂತ ಸುಮ್ಮನೆ ಬಿದ್ದಿದ್ರೆ ಸರಿ. ಇಲ್ಲದೆ ಹೋದ್ರೆ ನಿನ್ನ ಅದೇ ಹಳೆ ಮನೆಗೆ ಶಿಫ್ಟ್ ಮಾಡಿಬಿಡ್ತೀನಿ. ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಮುತ್ತು. ನಿನಗೆ ಯಾರಿಂದಲೂ ಅಲ್ಲ, ನನ್ನಿಂದಲೇ ನಿನಗೆ ತೊಂದರೆ ಆಗ್ತಿದೆ ಅಂದರೆ ನಾನು ಅದರಿಂದ ದೂರ ಇರೋಕ್ಕೆ ಇಷ್ಟಪಡ್ತೀನಿ. ಇಂಥ ನಡವಳಿಕೆಗಳೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಮುತ್ತು. ಬೆಳಿ ಬೆಳಿ ಮಾವ, ಮಾವ, ಏನೇ ಕಷ್ಟ ಬಂದರೂ ನಾನು ನಿನ್ನ ಜೊತೆ ಇರ್ತೀನಿ. ಆಗೋದೆಲ್ಲ ಒಳ್ಳೇದಕ್ಕೆ ಮಾವ. ನಿನ್ನ ಹಸುನ ನಾನು ಹಿಂಸಿದ್ದೀನಿ.
ನನ್ನ ಹಸು ಇನ್ನೂ ಕಡಿಮೆ ಆಗಿಲ್ಲ ಬೈರ. ನನಗೆ ಅವಮಾನ ಮಾಡಿದವ್ರ ಜೀವನ ನರಕ ಆಗಬೇಕು. ನಮ್ಮಿಬ್ಬರು ಬೇಟೆ ಒಂದೇ ಆಗಿರೋದ್ರಿಂದ ಕಾಡಲ್ಲಿ ಹಾಯಾಗಿರೋ ಸಿಂಹಕ್ಕೆ ಹಿಂಸೆ ಕೊಡಬೇಕು. ಕಾಡಲ್ಲಿರೋ ಸಿಂಹಕ್ಕೆ ಹಿಂಸೆ ಕೊಡಬೇಕು ಅಂದರೆ ಕಾಡಿಗೆ ಬೆಂಕಿ ಇಡಬೇಕು. ಯಾವ ರೀತಿ, ಎಲ್ಲಿ, ಹೇಗೆ, ಯಾವಾಗ ಅನ್ನೋದನ್ನ ನೀವು ನನಗೆ ಬಿಡಿಸಿ ಹೇಳಬೇಕು. ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಹಾಗೆ ಕೆಲಸ ಆಗಬೇಕು. ವಿಷಯ ಏನು ಅಂತ ನೀವು ಹೇಳ್ತಾ ಇಲ್ಲ. ನೀವು ಹೇಳೋದು ಕೇಳಿದ್ರೆ ಮುತ್ತಣ್ಣಂಗೆ ಎಲ್ಲ ಕಡೆಯಿಂದ ತೊಂದರೆ ಕೊಡಬೇಕು ಅನ್ನೋ ಪ್ಲ್ಯಾನ್ ಇರೋ ಹಾಗಿದೆ. ನೀನೇನಾದರೂ ನಾನು ಹೇಳ್ದಾಗ ಕೇಳಿದ್ರೆ ನೀನು ಆಸೆ ಪಟ್ಟಿರೋ ಪಟ್ಟ ಸಿಗುತ್ತೆ. ಹಾಗೆ ನನ್ನ ಮಾತು ಉಳಿಯುತ್ತೆ. ಪ್ರತಿದಿನ ಪ್ರತಿ ಕ್ಷಣ ಆ ಮುತ್ತು ನರಕ ಅನುಭವಿಸ್ತಾನೆ. ಸರಿ, ಈಗೇನು ಮಾಡಬೇಕು ಅಂತ ಹೇಳಿ. ಮುತ್ತು ಯಾವುದನ್ನ ಪ್ರೀತಿ ಮಾಡ್ತಾನೋ ಅದಕ್ಕೆ ಪೆಟ್ಟು ಕೊಡಬೇಕು ಅಂತಿದ್ದೀನಿ. ಅರ್ಥ ಆಗಲಿಲ್ಲ. ನಾನು ಸಣ್ಣ ಪುಟ್ಟ ವಿಷಯ ಅಂದ್ಕೊಂಡ್ರೆ ನೀವು ಜೇನುತುಪ್ಪ ತಗೊಳ್ಳೋದಕ್ಕೆ ಬುಡಕ್ಕೆ ಬೆಂಕಿ ಇಡೋ ಪ್ಲ್ಯಾನ್ ಹೇಳ್ತಾ ಇದ್ದೀರಾ. ಬುಡ ಗಟ್ಟಿಯಾಗಿರುತ್ತೆ, ಅದಕ್ಕೆ ದೊಡ್ಡ ಪೆಟ್ಟು ಕೊಡಬೇಕು. ಯಾವುದು ಮುಖ್ಯನೋ ಅದನ್ನು ನಾವು ಗುರಿಯಾಗಿಸ್ಕೋಬೇಕು. ಈಗ ನಾನು ಮಾಡ್ತಿರೋದು ಅದೇ. ಒಂದು ವೇಳೆ ಸಿಕ್ಕಾಕೊಂಡ್ರೆ? ಸಿಕ್ಕಾಕೊಳ್ತೀನಿ ಅನ್ನೋನು ದೊಡ್ಡ, ಸಿಕ್ಕ ಹಾಕೊಳ್ದಾಗೆ ಮಾಡ್ತೀನಿ ಅನ್ನೋನೇ ಕಿಲಾಡಿ. ಈಗ ಹೇಳು, ನೀನು ಕಿಲಾಡಿ ಆಗ್ತೀಯಾ ದಡ್ಡ ಆಗ್ತೀಯಾ? ನೀನು ಕೇಳಿರೋ ಹಣನ 1 ಪೈಸೆ ಕಮ್ಮಿ ಇಲ್ದಾಗ ಕೊಟ್ಟಿದ್ದೀನಿ. ಈಗ ನನ್ನ ಕೆಲಸ ಮಾಡಬೇಕು. ಇನ್ನು ಮುಂದೆ ಈ ಮನೆಯಲ್ಲಿ ನೀನಾಯ್ತು, ನಿನ್ನ ಕೆಲಸ ಆಯ್ತು ಅಂತ ಸುಮ್ಮನೆ ಬಿದ್ದಿದ್ರೆ ಸರಿ. ಇಲ್ಲದೆ ಹೋದ್ರೆ ನಿನ್ನ ಅದೇ ಹಳೆ ಮನೆಗೆ ಶಿಫ್ಟ್ ಮಾಡ್ಬಿಡ್ತೀನಿ. ಬೆಳ್ಳಿ, ಬೆಳ್ಳಿ, ಯಾಕೆ ಇಷ್ಟೊಂದು ಬೇಜಾರು? ಚಿಕ್ಕಮ್ಮ ಮನೆಯಿಂದ ಹೊರ ಕಳಿಸ್ತೀನಿ ಅಂದಿದ್ದಕ್ಕ? ಕಳಿಸ್ತೀನಿ ಅಂತ ಹೇಳ್ತಾರೆ ಅಷ್ಟೇ, ಹಾಗಂತ ನಿಜವಾಗ್ಲೂ ಕಳಿಸ್ಬಿಡ್ತಾರಾ? ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ನಿನ್ನ ಮುತ್ತು ಮಾವ ಸುಮ್ಮನೆ ಇರ್ತಾನೆ ಹೇಳು? ಎಷ್ಟೇ ಕಷ್ಟ ಬಂದರೂ ನಾನು ನಿನ್ನ ನೆರಳಾಗಿ ಕಾಪಾಡ್ಕೋತೀನಿ. ನೀನು ನನ್ನ ಪರವಾಗಿ ರಾಮಣ್ಣನ ಹತ್ರ ಅಷ್ಟೆಲ್ಲ ಮಾತಾಡಿದ್ಯಾ, ಯಾವಾಗಲೂ ನನಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತೀಯ. ನಾನು ನಿನ್ನ ಮನೆ ಬಿಟ್ಟು ಹೋಗೋದಕ್ಕೆ ಬಿಡ್ತೀನ ಹೇಳು? ಆದರೆ ಶಾಪ ಹಾಕೋದಕ್ಕೆ ನಾನೇ ಕಾರಣ ಅಂತ ಮಾಯಕ್ಕ ಹೇಳಿದ್ರಲ್ಲ. ಏಯ್, ಶಾಪ ಎಲ್ಲ ನಂಬುವಂಥ ವಿಚಾರನ